ನಮಸ್ಕಾರ. ನಾನು ಶುಭಾ ಆರ್ಭಟ್, ಬೆಂಗಳೂರಿನ ಪದ್ಮನಾಭ ನಗರದ ನಿವಾಸಿ. ನಾನು ಮುಂಚೆ ಸುಮಾರಷ್ಟು ಅಮೂಲ್ ಕನ್ನಡ ಫೇಸ್ಬುಕ್ ಲೈವ್ ಪೇಜ್ನಲ್ಲಿ ಡಿಶಸ್ ಮಾಡಿದ್ದೆ, ಖಾದ್ಯಗಳು ಮಾಡಿದ್ದೆ, ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ದೆ, ಬೆವರೇಜಸ್ ಅಂತಾರಲ್ಲ, ಕೋಲ್ಡ್ ಕಾಫಿ ಮತ್ತೆ ಹೆಲ್ದಿ ಮಿಲ್ಕ್ ಶೇಕ್ ಇದೆಲ್ಲ ಮಾಡಿದ್ದೆ. ಇವತ್ತು ಅದನ್ನೆಲ್ಲ ಬಿಟ್ಟು ಒಂದು ಬೇರೆ ತರದ್ದು, ಬೇರೆ ಕಂಟ್ರಿ, ಬೇರೆ ದೇಶದ್ದು ಒಂದು ಡಿಶ್ ಮಾಡೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಖಾದ್ಯದ ಹೆಸರು ಅಥವಾ ಪದಾರ್ಥದ ಹೆಸರು ಎಮದಾಚಿ ಅಂತ. ಇದು ಭೂತಾನ್ನಲ್ಲಿ ಅತ್ಯಂತ ಫೇಮಸ್ ಆಗಿರೋ ಡಿಶು. ಇದನ್ನ ಮಾಡಕ್ಕೆ ನಾನು ಮೊದಲಿಗೆ ತಗೊಳ್ತಾ ಇರೋದು ಅಮೂಲ್ ಚೀಸ್ ಬ್ಲಾಕ್ಸು, ಹಾಗೆ ಅಮೂಲ್ ಚೀಸ್ ಸ್ಲೈಸಸ್ ಮತ್ತೆ ಅಮೂಲ್ ಬಟರು. ಇದಿಷ್ಟು ನಮಗೆ ಮನೇಲಿ ಇರುವಂತ ಪದಾರ್ಥ ಆಗಿರುತ್ತೆ. ಹಾಗೆ ಇದು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತೆ ಇದು ಮೆಣಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ ಅಂತಾರಲ್ಲ, ಅದನ್ನ ತಂದು ಅದನ್ನ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮಾಡಕ್ ಬೇಕಾಗಿರೋದು ಇಷ್ಟೇ. ಅದರೊಟ್ಟಿಗೆ ಉಪ್ಪು ಮತ್ತೆ ಲಾಸ್ಟಿಗೆ ಬೇಕಾಗೋದು ನೀರು. ಇಷ್ಟರಲ್ಲಿ ಒಂದು ಅತ್ಯಂತ ರುಚಿಯಾಗಿರುವಂಥದ್ದು, ಯುನೀಕ್ ಆಗಿರೋವಂಥದ್ದು, ನಾವು ಬಹಳ ಕಡೆ ತಿನ್ನದೇ ಇರೋವಂಥದ್ದು. ಯಾಕಂದ್ರೆ ಇದು ಭೂತಾನ್ದು ಅತ್ಯಂತ ಪ್ರಿಯವಾಗಿರೋವಂಥದ್ದು ಒಂದು ಪದಾರ್ಥ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭೂತಾನ್ ಯಾವ ಮೂಲೆಗೆ ಹೋದ್ರೇನು ಈ ಎಮದಾಚಿ ಅನ್ನೋದು ಎಲ್ಲ ಕಡೆ ಸಿಕ್ತಿತ್ತು. ಹಾಗಾಗಿ ಅದು ನಂಗೆ ತುಂಬಾ ರುಚಿ ಅನಿಸ್ತು, ಇಷ್ಟನೂ ಆಯ್ತು. ಮನೆಗೆ ಬಂದು ಟ್ರೈ ಮಾಡೋಣ ಅಂತ ಮಾಡಿದ್ದು. ನಾನಿವಾಗ ಎಮದಾಚಿ ಮಾಡಕ್ಕೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನ ಹೆಚ್ಕೋತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಕಮರ್ಷಿಯಲ್ ಬ್ರೇಕ್ ಒಂದು. ಸ್ವಲ್ಪ ಮಂದಹಾಸ ಮಮತೆಯು ಕೂಡ, ಸ್ವಲ್ಪ ಹೊಸ ಮನಸ್ಸು ಪ್ರೀತಿಯು ಕೂಡ. ಅಮೂಲ್ ಟೇಸ್ಟ್ ಆಫ್ ಇಂಡಿಯಾ. ಈ ಅಡ್ವರ್ಟೈಸ್ ನಾವು ಚಿಕ್ಕವರಿರುವಾಗ ತುಂಬಾ ಸಲ ನೋಡಿ, ಟಿವಿ ಅಡ್ವರ್ಟೈಸ್, ಅವಾಗೆಲ್ಲ ನಮ್ಗೆ ತುಂಬಾ ಕೇಬಲ್ಸ್ ಎಲ್ಲ ಇರ್ತಿರ್ಲಿಲ್ಲ. ಸೊ ದೂರದರ್ಶನ್ ನಲ್ಲಿ ಬರ್ತಾ ಇರೋಂತ ಸೀರಿಯಲ್ಸ್ ಅಥವಾ ಈ ಚಿತ್ರಹಾರ ಅಂತೆಲ್ಲ ಬರ್ತಿತ್ತು. ಅದ್ರ ಮಧ್ಯದಲ್ಲಿ ನೋಡಿ ಬೆಳೆದಂತ ಒಂದು ಟೇಸ್ಟ್ ಆಫ್ ಇಂಡಿಯಾ ಅಡ್ವರ್ಟೈಸ್ಮೆಂಟ್. ಹಾಗೆ ಕಮರ್ಷಿಯಲ್ ಬ್ರೇಕ್ ತಗೊಳ್ಳೋಣ ಅಂತ ಹೇಳಿ ನಾನು ಇದನ್ನ ಪ್ಲೇ ಮಾಡಿದೆ. ಇದಕ್ಕೆ ಮೊದಲಿಗೆ ನಾನು ಬೆಣ್ಣೆನ ತಗೊಳ್ತಾ ಇದ್ದೀನಿ. ಅಮೂಲ್ ಬೆಣ್ಣೆ ನಾನು ಹೇಳ್ದಂಗೆ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು 5-6 ಮೆಣಸಿನ್ಕಾಯಿ ತಗೊಂಡಿದ್ದಕ್ಕೆ ಒಂದು ಸಣ್ಣ ಸ್ಲೈಸ್ ಸಾಕು. ಚಿಕ್ಕ ಸ್ಲೈಸ್ ಆಫ್ ಬಟರ್ನ ಮಾಡಿಬಿಟ್ಟು ಮೊದಲಿಗೆ ಬೆಳ್ಳುಳ್ಳಿನ ಹೆಚ್ಕೊಳ್ತೀನಿ. ಸಣ್ಣಕ್ಕೆ ತುಂಬಾ ಸಣ್ಣ ಏನ್ ಬೇಕು ಅಂತಿಲ್ಲ, ಬಾಯಿಗೆ ಸಿಕ್ಕಿದ್ರೆ ಏನ್ ತೊಂದರೆ ಇಲ್ಲ. ಅದನ್ನ ಸಣ್ಣಕ್ಕೆ ಹೆಚ್ಕೊಂಡು ಮೊದಲಿಗೆ ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗ್ತಾ ಇದೆ ಅನ್ನುವಾಗ ಈ ಮೆಣಸಿನ್ಕಾಯಿ ಏನಿದೆ ಅಲ್ಲ, ಅದನ್ನ ಕಟ್ ಮಾಡಿಬಿಟ್ಟು ಅದನ್ನ ಸಮೇತ ಬೆಣ್ಣೆನಲ್ಲಿ ಹಾಕ್ಬಿಟ್ಟು ಅದನ್ನ ಹುರಿದ್ಬಿಟ್ಟು ಒಂಚೂರು ನೀರ್ ಹಾಕಿ ಉಪ್ಪು ಜೊತೆ ಬೇಯಿಸ್ಕೊಂಡು ಲಾಸ್ಟಿಗೆ ಚೀಸ್ ಹಾಕಿದ್ರೆ ನಮ್ದು ಎಮದಾಚಿ ರೆಡಿ ಆಗುತ್ತೆ. ನೋಡೋಣ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಾವು ಆಫೀಸಿಗೆ ಹೋಗಿ ಬಂದು ಸುಸ್ತಾಗಿರುತ್ತೆ, ಏನು ಮಾಡೋದ್ ಬೇಡ, ಇವತ್ತು ಒಂದ್ ದಿವಸ ಏನಾದ್ರು ಕ್ವಿಕ್ ಆಗಿ ಮಾಡ್ಬೋದು, ಅರ್ಜೆಂಟ್ ಅಲ್ಲಿ ಇರುವಾಗ ಒಂದೇನೋ ಒಂದು ಮಾಡ್ಕೊಂಡು ಹೆಲ್ದಿಯಾಗಿ ಇರಬೇಕು, ಬಟ್ ಜಂಕ್ ಇರಬಾರ್ದು ಅನ್ನುವಾಗ ಇದೊಂದು ಖಂಡಿತವಾಗೂ ಮಾಡಬಹುದಂತ ಒಂದು ಪದಾರ್ಥ. ಇದು ಭೂತಾನ್ ಹೋದಾಗ ಫಸ್ಟ್ ಡೇ ನಮ್ಗೆ ಇದು ಎಮದಾಚಿ ಅಂದ್ರೆ ಏನಂತ ಗೊತ್ತಿಲ್ಲ. ನಾನು ಬೆಳ್ಳುಳ್ಳಿ ಹೆಚ್ಕೊಂಡೆ. ಈಗ ಫಸ್ಟ್ಗೆ ಬೆಣ್ಣೆನ ಕಳಿಸ್ಕೊಂಡು ಒಂದ್ ಸ್ವಲ್ಪ. ನಾನಿಲ್ಲಿ ಮಣ್ಣಿನ ಪಾತ್ರ ಯೂಸ್ ಮಾಡ್ತಾ ಇದ್ದೀನಿ, ಅದನ್ನ ಯಾಕೆ ಅಂತ ಹೇಳ್ತೀನಿ. ಬೆಳ್ಳುಳ್ಳಿ ಹೆಚ್ಕೊಂಡಿದ್ದು ಹಾಕೊಂಡ್ಬಿಟ್ಟು ಬೆಣ್ಣೆ ಹಾಕಿದ್ದೀನಲ್ಲ, ಬೆಳ್ಳುಳ್ಳಿ ಹೆಚ್ಕೊಂಡಿದ್ದನ್ನ ಹಾಕೊಂಡು ಈಗ ಅದನ್ನ ಚೂರು ಫ್ರೈ ಆಗಕ್ಕೆ ಬಿಡೋಣ. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಇದನ್ನ ಬೆಣ್ಣೆ ನಾನು ತಗೊಂಡಿರೋದು ಪ್ಯಾಸ್ಚರೈಸ್ಡ್ ಅಟರ್ಲಿ ಬಟರ್ಲಿ ಡಿಲಿಷಿಯಸ್ ಬಟರ್, ಸಾಲ್ಟೆಡ್ ಅಲ್ಲ. ಹಾಗಾಗಿ ಉಪ್ಪನ್ನ ನಾವು ಹಾಕುವಾಗ ನೋಡ್ಕೊಂಡು ಹಾಕೋಣ ಎಷ್ಟು ಬೇಕಾಗತ್ತೆ ಅಂತ. ಅದು ಸಾಲ್ಟೆಡ್ ಬಟರ್ ಆದ್ರೆ ಸ್ವಲ್ಪ ಕಮ್ಮಿ ಉಪ್ಪು ಹಾಕಿದ್ರೆ ಸಾಕು. ಈಗ ಈ ಬೆಳ್ಳುಳ್ಳಿ ಏನು ಹಾಕಿದ್ದೀನಿ, ಬೆಳ್ಳುಳ್ಳಿ ಮತ್ತೆ ಬೆಣ್ಣೆನ
ಒಂಚೂರು ಬೆಣ್ಣೆ ಕರಗತ್ತೆ, ಅಷ್ಟರಲ್ಲಿ ಬೆಳ್ಳುಳ್ಳಿ ಫ್ರೈ ಆಗತ್ತೆ. ಸೊ ಈ ಎಮದಾಚಿ ಅನ್ನೋದು ನಾವು ಫಸ್ಟ್ ಭೂತಾನಿಗೆ ಹೋದಾಗ ಫಸ್ಟ್ ಡೇ ಲೇಟ್ ಆಗಿತ್ತು, ನಮ್ದು ಫ್ಲೈಟ್ ಸ್ವಲ್ಪ ಡಿಲೇ ಆಗಿಬಿಟ್ಟು ನಾವು ಅವತ್ತು ಹೋಗಿ ಮುಟ್ಟಿದಾಗ ಸ್ವಲ್ಪ ಲೇಟ್ ಆಗಿತ್ತು. ಎಲ್ಲ ಕಡೆ ಹೋಟೆಲ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ನಾವು ಉಳ್ಕೊಂಡಿರೋಂಥ ಹೋಟೆಲ್ನಲ್ಲೇನೆ ಕೆಳಗಡೆ ರೆಸ್ಟೋರೆಂಟ್ ಇತ್ತು. ಅವ್ರ ಹತ್ರ ಏನಿದೆ ಅಂತ ಕೇಳಿದ್ವಿ, ಇವಾಗ ಊಟ ಮಾಡಕ್ಕೆ ಏನಿದೆ ಅಂತ. ಅವ್ರು ಹೇಳಿದ್ರು ಎಮದಾಚಿ ಇದೆ ಅಂತ. ಸರಿ, ಎಮದಾಚಿ ಹೇಗೆ ತಿನ್ನೋದು ಅಂತ ನಮ್ಗೆ ಗೊತ್ತಿಲ್ಲ. ಆಯ್ತು, ಎಮದಾಚಿ ಕೊಡಿ ಅಂತ ಅಂದ್ವಿ. ಅವ್ರೊಂದು ಸಣ್ಣ ಬೌಲು, ಇಷ್ಟೇ ಚಿಕ್ಕ ಬೌಲ್ ಇರ್ಬೋದು, ಸಣ್ಣ ಬೌಲ್ನಲ್ಲಿ ಎಮದಾಚಿ ತಂದ್ರು, ದೊಡ್ಡ ಬೌಲ್ನಲ್ಲಿ ಅನ್ನ ಕೊಟ್ರು. ನಾವ್ ಇದೇನಪ್ಪ ಹಿಂಗ್ ಕೊಟ್ಟಿದ್ದಾರೆ, ಇದು ಹಿಂಗ್ ಇಷ್ಟೊಂದು ಅನ್ನಕ್ಕೆ ಇಷ್ಟು ಸ್ವಲ್ಪ ಹಾಕೊಂಡು ತಿನ್ನೋದು ಅಂತ ಅಂದ್ಬಿಟ್ಟು ನಮ್ಮ ಮನ್ಸಲ್ಲಿನ ಇನ್ನೆಷ್ಟು ಎಕ್ಸ್ಟ್ರಾ ಬೇಕಾಗತ್ತೆ ಈ ಕರಿ ಅಂತ ಹೇಳ್ಬಿಟ್ಟು 2 ಎಕ್ಸ್ಟ್ರಾ ಟೇಸ್ಟ್ ಮಾಡ್ಬೇಕಂತ ಮುಂಚೆನೆ, ನಾವು 6 ಜನ ಇದ್ವಿ. ಟೇಸ್ಟ್ ಮಾಡೋಕ್ಕಿಂತ ಮುಂಚೆನೆ ಆರ್ಡರ್ ಮಾಡ್ಕೊಂಡ್ವಿ. ಅದು ಹಾಕೊಂಡು 1 ಸ್ಪೂನ್ ಹಾಕೊಂಡು ಬರಕ್ ಹೇಗೂ ತಡ ಆಗತ್ತಲ್ಲ ಅಂತ 1 ಸ್ಪೂನ್ ಹಾಕೊಂಡು ಟೇಸ್ಟ್ ಮಾಡೋಕ್ಕಿಂತ ಮುಂಚೆನೆ ಇನ್ನೊಂದು ಆರ್ಡರ್ ಮಾಡಿದ್ವಿ. ಅದ 1 ಸ್ಪೂನು ನಮ್ದು ಫುಲ್ ಊಟಕ್ಕೆ ಸಾಕಾಗತ್ತೆ, ಅಷ್ಟು ಖಾರ ಇರುತ್ತೆ. ಅವರು ಶಾ ಎಮಾ ಅಂತ ಒಂದು ಮೆಣಸಿನಕಾಯಿ ಅಲ್ಲಿ ಬೆಳೆಯುವಂಥದ್ದು, ಅದನ್ನ ಬಳಸಿ ಮಾಡುವಂಥದ್ದು. ನಾನಿಲ್ಲಿ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇರೋದು ಬಜ್ಜಿ ಮೆಣಸಿನಕಾಯಿ. ನೀವು ನೋಡೋ ಹಂಗೆ ಒಂದಕ್ಕೆ ತೆಗ್ದಿದ್ದೀನಿ ಬೀಜನ. ನೀವು ಬೀಜ ಇಟ್ಟು ಮಾಡ್ಕೊಂಡ್ರೆ ಸ್ವಲ್ಪ ಖಾರ ಇರತ್ತೆ, ಬೀಜ ಇದ್ರೆ ಪರವಾಗಿಲ್ಲ. ತೆಗ್ದು ಖಾರ ಬೇಡ, ಸುಮ್ಮನೆ ಪರಿಮಳಕ್ಕೆ ಬೇಕು ಅಂದ್ರೆ ಬೀಜ ತೆಕ್ಕೊಳ್ಬೋದು. ನಾನು ಅರ್ಧ ಬೀಜ ತೆಗಿತೀನಿ, ಅರ್ಧ ಹಾಗೆ ಇಡಿಸ್ತೀನಿ. ಸೊ ನಾವದು 1 ಸ್ಪೂನ್ ತಿನ್ನುವಾಗ ನಮ್ಗೆ ಇಡೀ ಎಷ್ಟು ದೊಡ್ಡ ಪಾತ್ರದಲ್ಲಿ ಅನ್ನ ಕೊಟ್ಟೆ, ಒಂದು ಪಾತ್ರದಲ್ಲಿ ಅನ್ನ ಕೊಟ್ಟಿದ್ರು. ಆ ಪಾತ್ರದಲ್ಲಿ ಇರೋಷ್ಟು ಅನ್ನ ಮುಗಿಸಿದ್ರು ಕೂಡ ನಮ್ಮ ಹತ್ರ ಫಸ್ಟ್ ಅವ್ರು ಕೊಟ್ಟಿರೋ ಅಷ್ಟೇ ಎಮದಾಚಿ ಖರ್ಚು ಮಾಡಕ್ಕಾಗಿಲ್ಲ. ಫಸ್ಟ್ ದಿವಸ ತಿನ್ನುವಾಗ ತುಂಬಾ ಖಾರ ಅನಿಸ್ತು, ಬಟ್ ಅದೆಷ್ಟು ರುಚಿ ಇತ್ತಂದ್ರೆ ನೆಕ್ಸ್ಟ್ ನಾವು ಎಲ್ಲಿ ಹೋದ್ರು ಎಮದಾಚಿನೇ ನಾವು ಕೇಳಿ ತಿಂದ್ವಿ. ಸೊ ಈ ಬಂದ ಮೇಲೆ ನಂಗೆ ಅದ್ ಮಾಡ್ಕೊಳ್ಬೇಕು, ಕಲ್ತ್ಕೊಳ್ಬೇಕು ಅಂತ ತುಂಬಾ ಆಸೆ ಆಯ್ತು, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಗಿತ್ತು. ಅವ್ರದ್ದು ಮೆಣಸಿನ್ಕಾಯಿ ಸಿಗಲ್ಲ, ಶಾ ಎಮ್ಮ ಅಂತ ಹೇಳಿದ್ನಲ್ಲ, ಅದಿಲ್ಲಿ ಸಿಗಲ್ಲ. ಆದ್ರೆ ನಾನು ಇದನ್ನ ಸಾದಾ ಮೆಣಸಿನ್ಕಾಯಿನ ಯೂಸ್ ಮಾಡಿಬಿಟ್ಟು ಟ್ರೈ ಮಾಡಿದೆ. ನಿಮ್ಗೆ ಖಾರ ಬೇಡ ಅಂದ್ರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬಹುದು, ಅದು ತುಂಬಾ ಸಪ್ಪೆ ಇರತ್ತೆ ಕ್ಯಾಪ್ಸಿಕಮ್ ಹಾಕೊಂಡ್ರೆ. ಅದಕ್ಕಾಗಿ ನಾನು ಈ ಮೆಣಸಿನ್ಕಾಯಿ ಹಾಕೊಳ್ತೀನಿ. ಇನ್ನೊಂದು ವೇರಿಯೇಷನ್ ಏನ್ ಮಾಡ್ಬೋದು ಅಂದ್ರೆ ಸಾದಾ ಕ್ಯಾಪ್ಸಿಕಮ್ ಮತ್ತೆ ನಿಮ್ ಖಾರಕ್ಕೆ ಬೇಕಾದ್ರೆ 1 ಹಸಿಮೆಣಸಿನ್ಕಾಯಿ. ಸೊ ಅದು ಪರಿಮಳನೂ ಆಗತ್ತೆ, ಖಾರನೂ ಆಗಲ್ಲ, ರುಚಿನೂ ಅದೇ ತರ ಬರುತ್ತೆ. ಬಟ್ ನಾನು ಟೆಸ್ಟ್ ಮಾಡಿರೋ ಅಷ್ಟರಲ್ಲಿ ನನಗೆ ಪರ್ಸನಲಿ ಈ ಮೆಣಸಿನ್ಕಾಯಿ ಇಷ್ಟ ಆಯ್ತು. ಸೊ ಹಾಗಾಗಿ ನಾನು ಈ ಮೆಣಸಿನ್ಕಾಯಿ ಮಾಡ್ತಾ ಇದ್ದೀನಿ. ಇದು ಎಮದಾಚಿ ಅನ್ನೋದು ಭೂತಾನ್ದು ನ್ಯಾಷನಲ್ ಡಿಶ್ ಅನ್ನೋ ಇಲ್ಲದೆ ಇರಬಹುದು, ಬಟ್ ಹಂಗೆ ಹೇಳಿದ್ರು ತಪ್ಪಾಗಕ್ಕಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಭೂತಾನದೆಲ್ಲ ಅಲ್ಲಿ ಹಿಮಾಲಯದ ಮೇಲೆ ಇರುವಂತ ಜಾಗ ಅಲ್ಲ. ಯಾವುದೇ ನೀವು ಗುಡ್ಡ ಪ್ರದೇಶಕ್ಕೆ ಹೋಗಿ, ಯಾವುದೇ ಕಾರ್ನರ್ ಆಫ್ ಭೂತಾನ್ ಹೋಗಿ ಎಮದಾಚಿ ಕೇಳಿದ್ರೆ ಇದೆ ಅವ್ರ ಹತ್ರ. ಸೊ ಇದನ್ನ ನಾನು ನೋಡಿ ಮೆಣಸಿನಕಾಯಿನ ಬೆಳ್ಳುಳ್ಳಿ ಮತ್ತೆ ಬೆಣ್ಣೆ ಜೊತೆ 2 ನಿಮಿಷ ಹುರ್ಕೊಳ್ತಾ ಇದ್ದೀನಿ. ನಾನು ಮಣ್ಣಿನ ಪಾತ್ರೆ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ಮುಂಚೆ ಕಾಲದಲ್ಲೂ ನಮ್ಮ ಪುರಾತನ ಕಾಲದಿಂದ ನಮ್ಮ ಅಜ್ಜಿ, ನಮ್ಮ ಅಜ್ಜ ಆ ಟೈಮ್ನಲ್ಲಿ ಅವರು ಯೂಸ್ ಮಾಡ್ತಿದ್ದು ಮಣ್ಣಿನ ಪಾತ್ರೆಗಳೇ, ಅರ್ಥನ್ ಪಾಟ್ಸ್ ಅಂತ ಹೇಳ್ತೀವಿ ನಾವೀಗ. ಬಟ್ ಅವಾಗಿಂದೆಲ್ಲ ದಿನಚರಿಗೆ ಅವರು ಬಳಕೆ ಮಾಡ್ತಿದ್ದು ಈ ಮಣ್ಣಿನ ಪಾತ್ರೆಗಳು. ಅದು ತುಂಬಾ ಹೆಲ್ದಿ, ಅದರಲ್ಲಿ ಯಾವುದೇ ಕೆಮಿಕಲ್ ಹಾಕಿರಲ್ಲ, ಯಾವುದೇ ಅಲಾಯ್ಸ್ ಇರಲ್ಲ, ಯಾವುದೇ ಮೆಟಲ್ಸ್ ಇರಲ್ಲ, ಕೇವಲ ಮಣ್ಣಿಂದ ಮಾಡುವಂಥದ್ದು. ಅದ್ರ ವಿಶಿಷ್ಟ ಏನಂದ್ರೆ, ನೀವು ಬಿಸಿ ಮಾಡಿದ್ನ ಹಾಗೆ ಇಟ್ಟರೆ ಅದು ಬಿಸಿನೇ ಇರುತ್ತೆ, ಕಣಿ ಮಾಡಿಬಿಟ್ರೆ ಕಣಿವೆ ಇರುತ್ತೆ. ಅದು ಬಳಸಿ ನೋಡಿ ಒಂದ್ಸಲ, ನಿಮಗೆ ಗೊತ್ತಾಗತ್ತೆ. ಅದ್ರಲ್ಲಿ ಮಾಡಿದ ರುಚಿ ಕೂಡ ಬೇರೆ ಇರುತ್ತೆ. ಇದು ಎಮದಾಚಿ ತುಂಬಾ ವರ್ಷದಿಂದ ಇದೆ, ಯಾವಾಗಿನ ಕಾಲದಿಂದ ಇದೆ ಇದು. ಬಟ್ ಇತ್ತೀಚೆಗೆ ಯಾಕೆ ಫೇಮಸ್ ಆಯ್ತಂದ್ರೆ, ದೀಪಿಕಾ ಪಡುಕೋಣ್ ಅವರು ಭೂತಾನ್ ಹೋಗಿದ್ರಂತೆ. ಆಗ ಇವರು ಎಮದಾಚಿ ತಿನ್ಬಿಟ್ಟು ತುಂಬಾ ಇಷ್ಟ ಆಯ್ತು ಅಂತ ಬಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದ್ರು ಇಲ್ಲಿ. ಅದಾದ್ಮೇಲೆ ನೋಡಿ ಎಮದಾಚಿ ತುಂಬಾ ಫೇಮಸ್ ಆಯ್ತು. ಇವಾಗ ಬೆಂಗಳೂರಿನಲ್ಲಿ ಯಾವ್ದಾದ್ರು ಭೂತಾನ್ ರೆಸ್ಟೋರೆಂಟ್ ಇದ್ರೆ ಖಂಡಿತ ನೀವು ಅಲ್ಲಿ ಹೋದ್ರೆ ನಿಮ್ಗೆ ಸಿಗ್ಬಹುದು. ಅವ್ರು ಅದೇ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡಿ ಮಾಡ್ಬೋದು. ನಾನು ಅವ್ರ ಮೆಣಸಿನ್ಕಾಯಿ ನನಗೆ ಸಿಗಲ್ಲ, ಹಾಗಾಗಿ ನಾನು
ಈ ಬಜ್ಜಿ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ವೇರಿಯಂಟ್ ಅಂದ್ರೆ ಕೇವದಾಕ್ಷಿ ಅಂತ. ಅದ್ರಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಘಾಟ್ ಬರತ್ತೆ ಇದು ಮೆಣಸಿನ್ಕಾಯಿ ಅಲ್ವಾ. ಸೊ ಇವಾಗ ನೋಡಿ ಇದಕ್ಕೆ ನೀರು ಹಾಕ್ಬಿಟ್ರೆ ನೀರು ಹಾಕ್ಬಿಟ್ಟು ಬಿಡ್ತೀನಿ. ಘಾಟ್ ಕಮ್ಮಿ ಆಗುತ್ತೆ. ಒಂದು 2-3 ನಿಮಿಷ ಬೆಂದ್ರೆ ಸಾಕು. ಇವಾಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ. ನಾನು ಬಟರ್ನ ಏನು ಯೂಸ್ ಮಾಡಿದ್ದೀನಲ್ಲ ಅದು ನಾನ್ ಸಾಲ್ಟೆಡ್ ಬಟರು. ಹಾಗಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸ್ವಲ್ಪ ಇದಕ್ಕೆಲ್ಲ ಹಿಡಿಯುವಷ್ಟು ಹಾಕ್ತೀವಿ. ಈಗ ತನಕ ಏನೇನು ಹಾಕಿದ್ದೀವಿ, ಬೆಣ್ಣೆ ಮತ್ತೆ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದು ಮತ್ತೆ ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದು. ಒಂದು ಅರ್ಧ ಮುಕ್ಕಾಲು ಕಪ್ ಅಷ್ಟು ನೀರು ಸಾಕು. ನಾನೊಂದು 6-7 ಮೆಣಸು ಹಾಕಿದ್ದೀನಿ, ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ. ಇವಾಗ ಅದು ಬೇಯುವಷ್ಟರಲ್ಲಿ ನೆಕ್ಸ್ಟ್ ನಾವು ಏನ್ ಮಾಡ್ಕೊಳ್ಳೋಣ ಅಂದ್ರೆ 2 ಅಥವಾ 3 ಸ್ಲೈಸು ಚೀಸ್ ಸ್ಲೈಸಸ್ ಇಟ್ಕೊಳ್ಳೋಣ, ರೆಡಿ ಮಾಡಿ ಇಟ್ಕೊಳ್ಳೋಣ. ಮತ್ತೆ ಚೀಸ್ ಕ್ಯೂಬ್ಸ್ 2 ಇಟ್ಕೊಳ್ಳೋಣ. ಸೊ ಇನ್ನೊಂದು ವೇರಿಯಂಟ್ ಹೇಳ್ತಾ ಇದ್ದೆಲ್ಲ ಎಮದಾಚಿ ತರನೇ ಕೆವದಾಚಿ ಅಂತ. ಅದೇನ್ ಮಾಡ್ತಾರೆ ಅಂದ್ರೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ ಅದ್ರ ಬದಲು ಆಲೂಗಡ್ಡೆ ಬೇಯಿಸ್ಬಿಟ್ಟು ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಈರುಳ್ಳಿ ಒಟ್ಟಿಗೆ ಬೇಯಿಸ್ಬಿಟ್ಟು ಸೇಮ್ ಇದೇ ಕಂಟೆಂಟು, ಬಟ್ ಅದು ಖಾರ ಇರಲ್ಲ, ಇದು ಖಾರ ಇರತ್ತೆ. ಖಾರಕ್ಕೆ ಅಂತ ಮೆಣಸಿನ್ಕಾಯಿ 1-2 ಹಾಕ್ಬೋದು, ಬಟ್ ಇದ್ರ ತರ ಬರೀ ಮೆಣಸಿನ್ಕಾಯಿಂದ ಮಾಡಿದ್ದಲ್ಲ. ಇದು ಮೆಣಸಿನ್ಕಾಯಿ ಎಳೆದಿರೋದ್ರಿಂದ ಬೇಗ ಬೇಯುತ್ತೆ, ಸ್ವಲ್ಪ ಘಾಟ್ ಬರತ್ತೆ ಮಾಡುವಾಗ, ಯಾಕಂದ್ರೆ ಅದು ಮೆಣಸಿನ್ಕಾಯಿ ಇದೆ ಅಲ್ವಾ. ಸೊ ಇವಾಗ ನೋಡಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಬೆಣ್ಣೆ ಮತ್ತೆ ನೀರ್ ಜೊತೆ ಕುದೀತಾ ಇದೆ. ಈ ಟೈಮಿಗೆ ನಾವೇನ್ ಮಾಡ್ಬೇಕಂದ್ರೆ ಒಂದು ಚೀಸ್ ಸ್ಲೈಸ್. ಲೈವ್ ಯಾರು ಇದ್ದಾರಾ? ಏನಾದ್ರು ಪ್ರಶ್ನೆ ಇದೆಯಾ? ಪರಿಮಳ ಇಲ್ಲಿ ತನಕ ಬಂತು ಅಂತ ಝಾನ್ಸಿ ಅವ್ರು ಹೇಳ್ತಾ ಇದ್ದಾರೆ. ನಂದಿನಿ ಅವರು ಅಮೂಲ್ ಅಡ್ವರ್ಟೈಸ್ಮೆಂಟ್ ಇನ್ ಕನ್ನಡ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ನಂದಿನಿ ಅವರೇ. ಝಾನ್ಸಿ ಅವರಿಗೂ ಥ್ಯಾಂಕ್ ಯು. ನಾನು ಝಾನ್ಸಿ ಅವ್ರನ್ನ ನಮ್ಮ ಪರಿಚಯದವರು, ನಮ್ಮ ಊರಿನವರು, ಅವ್ರನ್ನ ಪ್ರೀತಿಯಿಂದ ಝಾನ್ಸಿ ಅತ್ತೆ ಅಂತ ಹೇಳ್ತೀನಿ. ಅವರೇ ನನಗೆ ಈ ಅಮೂಲ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ದು, ತುಂಬಾ ಎನ್ಕರೇಜ್ ಮಾಡಿದ್ರು, ಮಾಡೇ ನೀನು ಈಸಿ ಆಗಿರೋವಂಥದ್ದು ಯಾವ್ದಾದ್ರು ಮಾಡು ಅಂತ. ಸೊ ಹಾಗೆ ಮುಂಚೆನೂ ಮಾಡಿದ್ದೆ, ಇವತ್ತು ಕೂಡ ತುಂಬಾ ಈಸಿಯಾಗಿ ಮಾಡುವಂಥದ್ದು. ನೋಡಿ 10 ನಿಮಿಷಕ್ಕೆ ಇದೆಲ್ಲ ಮುಗಿಯುವಂಥದ್ದು. ನಂದೆಲ್ಲ ಅಡುಗೆಗಳು 10-15 ನಿಮಿಷ ಅದರಲ್ಲಿ ನಾನು ಮುಗಿಸುವಂಥದ್ದೇ ಅಡುಗೆ ನಾನು ಚೂಸ್ ಮಾಡ್ಕೊಳ್ಳೋದು. ಇದೊಂದು ಅಂತ ಒಂದು ಡಿಶ್ಶು. ನೋಡಿ ಇವಾಗ ಚೀಸ್ ಹಾಕಿದೆ, ಆ ಮೆಣಸಿನ್ಕಾಯಿ ಚೀಸ್ ಜೊತೆಗೆ 1-2 ನಿಮಿಷ ಕುದೀಲಿ. ಸೊ ನಾನು ಈ ಪ್ರತಿ ಸಲ ಹಾಗೆ ನಾನೇನಾದ್ರು ಒಂದು ಪದಾರ್ಥ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ರಿಸರ್ಚ್ ಮಾಡ್ತೀನಿ, ಅದು ಕುದಿಯೋಷ್ಟರಲ್ಲಿ ಹೇಳ್ತೀನಿ. ಯಾಕೆ ಭೂತಾನ್ನವ್ರು ಇಷ್ಟು ಖಾರ ತಿಂತಾರೆ ಅಂತ ಒಂದು ಯೋಚನೆ ಬಂತು. ಹಾಗೆ ಯೋಚನೆ ಮಾಡ್ತಾ ಥ್ಯಾಂಕ್ಸ್ ಟು ಗೂಗಲ್ ಸರ್ಚ್ ಮಾಡಿದಾಗ ಅದು ನಾನೇನ್ ತಿಳ್ಪಟ್ಟೆ ಅಂದ್ರೆ ಅಲ್ಲಿ ತುಂಬಾ ಚಳಿ. ಈಗ ಎಲ್ಲ ಅಫ್ಕೋರ್ಸ್ ಹೀಟರ್ ಇದೆ, ಸೆಕೆ ಇದ್ರೆ AC ಇದೆ, ಮುಂಚೆ ಏನೂ ಇರಲಿಲ್ಲ. ಹಿಮಾಲಯ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಅವರಿಗೆ ಚಳಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲಂತೆ. ಸೊ ಹಾಗಾಗಿ ಅವ್ರು ಏನ್ ಮಾಡ್ತಿದ್ರು, ಇಂಥ ಖಾರವಾದ ಪದಾರ್ಥಗಳನ್ನ ಮಾಡ್ಕೊಂಡು ತಿಂತಿದ್ರು. ದೇಹದ ಒಳಗಿಂದ ಬಿಸಿ ಆಗಿ ಅವರಿಗೆ ಒಂಥರ ಮೈಯಿಂದ ಹೊರಗೆ ಬಿಸಿ ಬಂದಂಗ ಅನ್ಸ್ತಿತ್ತಂತೆ. ಸೊ ಹಾಗೆ ಅದು ಅಭ್ಯಾಸ ಆಗಿದ್ದು ಈಗ ಕೂಡ ಮುಂದುವರ್ಕೊಂಡೇ ಹೋಗಿದೆ. ಅಷ್ಟೇ ಅಲ್ಲದೆ ಅವ್ರು ಇನ್ನೊಂದೇನು ಅಂದ್ರೆ ಈ ಭೂತಾನ್ ಜನಗಳಿಗೆ ಅದು ನಾ ಹೇಳಿದೆ ಅಲ್ಲ, ನ್ಯಾಷನಲ್ ಡಿಶ್ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ. ಆ ನ್ಯಾಷನಲ್ ಡಿಶ್ ಆಕ್ಚುಲಿ ಯಾಕೆ ಹೇಳಿದೆ ಅಂದ್ರೆ ಎಲ್ಲ ಕಡೆ ಸಿಗತ್ತೆ. ನಾ ಹೇಳ್ದಂಗೆ ಸರಾಸರಿ ಭೂತಾನ್ನಲ್ಲಿ ಈ ಶಾ ಎಮಾ ಅಥವಾ ಅವ್ರು ಬೆಳೆಸೋ ಮೆಣಸಿನ್ಕಾಯಿ ಬೇರೆ ಬೇರೆ ವೆರೈಟಿ ಇದೆ. ನಾ ಹೇಳ್ದಂಗೆ ಖಾರ ಬೇಡ ಅಂದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೊಂಡು ತಿಂತಾರೆ. ಬಟ್ ಸರಾಸರಿ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಒಂದು ಸಂಸಾರ, ಒಂದು ಫ್ಯಾಮಿಲಿ 1 ವೀಕಿಗೆ ಭೂತಾನ್ನಲ್ಲಿ
1 kg ಮೆಣಸಿನ್ಕಾಯಿ ತಿಂತಾರಂತೆ. ನಾವು 100 ಗ್ರಾಮು 1/4 kg ಆ ತರ ತಂದು ಹೊರಗಟ್ಲೆ ಮಾಡ್ತೀವಿ. ಅವರು 1 kg ಸರಾಸರಿ ತಿಂತಾರಂತೆ. ನೋಡಿ, ಈಗ ನಮ್ದು ರೆಡಿ ಆಗ್ತಾ ಬಂತು. ನಿಮ್ಗೆ ಕಾಣ್ಬೋದು ಇದು ದಪ್ಪ ಆಗ್ತಾ ಇದೆ. ಈಗ ಎಮದಾಚಿ ರೆಡಿ ಆಗ್ತಾ ಇದೆ. ಇದು ಸ್ವಲ್ಪ ಸೆಮಿ ಥಿಕ್ನೆಸ್ ಇದ್ರೆ ಸಾಕು, ಅಷ್ಟು ದಪ್ಪ ಥಿಕ್ನೆಸ್ ಬೇಡ, ಕನ್ಸಿಸ್ಟೆನ್ಸಿ ಸೆಮಿ ಥಿಕ್ನೆಸ್ ಇದ್ರೆ ಸಾಕು. ಈಗ ಲಾಸ್ಟಿಗೆ ಅಮೂಲ್ ಚೀಸ್ ಕ್ಯೂಬ್ ಇದೆ ಅಲ್ಲ, ಅದನ್ನ ತಕೊಂಡು ನಾನು ಅದನ್ನ ಗ್ರೇಟ್ ಮಾಡಿ ಹಾಕ್ತೀನಿ. ಏನಕ್ಕೆ ಇದು ಮೇಲ್ಗಡೆಯಿಂದ ಗ್ರೇಟ್ ಮಾಡಿ ಹಾಕೋದಂದ್ರೆ ಅದು ಎಲ್ಲ ಕರ್ಗಿರತ್ತೆ, ನಾನು ಹಾಕಿರೋ ಸ್ಲೈಸ್ ಎಲ್ಲ ಕರ್ಗಿರತ್ತೆ. ಹಾಗೆ ಇದನ್ನ ಮೇಲೆ ಗ್ರೇಟ್ ಮಾಡಿಬಿಟ್ಟು ಬಾಯಿಗೆ ಸಿಕ್ಕಿದಾಗ ಬೇರೆ ತರ ಇರತ್ತೆ ಅಂತ ಅಷ್ಟೇ. ನೋಡಿ, ಯಾವುದೇ ಡಿಶ್ ಆಗಿ ಯಾವುದೋ ಒಂದು ಸ್ಟಾರ್ ಹೇಳ್ಬಿಟ್ರು ಅಂದ್ರೆ ಅದು ತುಂಬಾ ಫೇಮಸ್ ಆಗತ್ತೆ. ಈ ಎಮದಾಚಿ ಫೇಮಸ್ ಆಗಿದ್ದು ಹಾಗೆ. ಅವರು ದೀಪಿಕಾ ಪಡ್ಕೊಂಡು ಏನಂದ್ರು ಅಂದ್ರೆ ಇದು ಉಪ್ಪಿನಕಾಯಿ ತರ ಭೂತಾನ್ ನಲ್ಲಿ ಯೂಸ್ ಮಾಡ್ತಾರೆ, ಅವ್ರ ನ್ಯಾಷನಲ್ ಡಿಶ್ ಇರ್ಬೋದೇನೋ, ಅದು ಎಷ್ಟು ಖಾರ ಇರುತ್ತೆ ಅಂದ್ರೆ ಉಪ್ಪಿನಕಾಯಿ ತರ ತಿಂತಾರೆ ಅಂತ. ಬಟ್ ಆಕ್ಚುಲಿ ಇದನ್ನ ಅನ್ನಕ್ಕೆ ಹಾಕೊಂಡು ತಿಂತಾರೆ. ಅವ್ರು ಭೂತಾನ್ ಅವ್ರದ್ದು ಒಂದು ರೆಡ್ ರೈಸ್ ಬರುತ್ತೆ, ಅದ್ರೊಟ್ಟಿಗೆ ಹಾಕೊಂಡು ತಿಂತಾರೆ. ನಮ್ಮ ವೈಟ್ ರೈಸ್ ನಾವು ತಿನ್ನೋ ರೈಸ್ಗೂ ಹಾಕೊಳ್ಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ನಾನ್ ಮಾಡಿದಾಗ ನಮ್ಮನೇಲಿ ನನಗೂ ನಮ್ಮ ಮಗಳಿಗೂ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ. ನಾವು ನಾರ್ಮಲ್ ರೈಸ್ ಹಾಕೊಂಡು ತಿಂತೀವಿ. ಕರ್ಡ್ ರೈಸ್ ಒಟ್ಟಿಗೆ ಇದನ್ನ ಹಾಗೆ ಉಪ್ಪಿನಕಾಯಿ ತರ ಕೂಡ ತಿನ್ಬಹುದು. ನೋಡಿ ಎಷ್ಟು ದಪ್ಪ ಆಯ್ತು ಅಂತ. ಅದು ಚೀಸ್ ಅಲ್ಲೇ ಕೂತಿರೋದು. ಸೊ ಈಗ ಇದರ ಮೀನಿಂಗ್ ಹೇಳ್ತೀನಿ. ಎಮದಾಚಿ. ಎಮ ಅಂದ್ರೆ ಭೂತಾನ್ ಭಾಷೆಯಲ್ಲಿ ಮೆಣಸಿನ್ಕಾಯಿ ನೋಡಿದ್ವಿ. ಶಾ ಎಮ ಅನ್ನೋದು ಕೂಡ ಅದು ಅವ್ರು ಬೆಳೆಯುವಂತ ಮೆಣಸಿನ್ಕಾಯಿ. ದಾಚಿ ಅಂದ್ರೆ ಚೀಸ್. ಸೊ ಅವರು ಚೀಸು ಗೋಟ್ ಚೀಸ್ ಯೂಸ್ ಮಾಡ್ತಾರೆ, ಕೌ ಚೀಸ್ ಯೂಸ್ ಮಾಡ್ತಾರೆ. ನಾವು ಅಮೂಲ್ ಚೀಸ್ ಯೂಸ್ ಮಾಡಿದ್ವಿ, ದ ಟೇಸ್ಟ್ ಆಫ್ ಇಂಡಿಯಾ. ಈಗ ನಮ್ಮ ಎಮದಾಚಿ ರೆಡಿ ಆಯ್ತು. ನೋಡಿ, ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಆದ್ರೂ ಕೂಡ ನಾನು ಹೇಳಿದೆಲ್ಲ ಮಣ್ಣಿನ ಪಾತ್ರೆ ಯೂಸ್ ಮಾಡಿದ್ರೆ ಅದು ಕುದಿತಾನೆ ಇರತ್ತೆ ಅಂತ ನೋಡ್ಬೋದು. ನೀವು ಕಾಣಿಸ್ತಾ ಇರಬಹುದು ನಿಮ್ಗೆ. ನಾನು ಗ್ಯಾಸ್ ಆಫ್ ಮಾಡಿದ್ರು ಕೂಡ ಕುದಿತಾನೇ ಇದೆ. ಈಗ ನಮ್ಮ ಎಮದಾಚಿ ರೆಡಿ ಆಗಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ಡಿಶ್ ಇದು. ತುಂಬಾ ಚೆನ್ನಾಗಿರತ್ತೆ. ಬಿಸಿ ಬಿಸಿಯಾದ ಅನ್ನಕ್ಕೆ ಹಾಕೊಳ್ತೀನಿ. ಇನ್ನೇನು ಹೋಪ್ಫುಲಿ ಮಳೆ ಜಾಸ್ತಿ ಆಗತ್ತೆ. ಮಳೆಗಾಲ ಆಲ್ರೆಡಿ ಶುರು ಆಗಿದೆ, ಬಟ್ ಈ ಸಲ ಸ್ವಲ್ಪ ಡಿಲೇ ಆಗಿರೋದ್ರಿಂದ ಇನ್ನು ಮಳೆ ಶುರು ಆಗತ್ತೆ. ತಂಪಾದ ವೆದರ್ ಇರುವಾಗ ಬಿಸಿ ಬಿಸಿಯಾಗಿ ಅನ್ನಕ್ಕೆ ಬಿಸಿ ಬಿಸಿಯಾದ ಎಮದಾಚಿ ಹಾಕಿ ಊಟ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ. ಧನ್ಯವಾದ. ಏನಾದ್ರು ಪ್ರಶ್ನೆ ಇದೆಯಾ? ಜಾನ್ಸಿ ಅವರು ಬೆಸ್ಟ್ ರೆಸಿಪಿ ವಿ ಕ್ಯಾನ್ ಟೇಸ್ಟ್ ಇನ್ 5 minutes ಅಂತ ಹೇಳಿದ್ದಾರೆ. ಆಯ್ತು, ಜಾನ್ಸಿ ಅತ್ತೆ ತಗೊಂಡು ಬರ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಮುಂದಿನ ಸಲ ಅತ್ಯಂತ ಸುಲಭವಾದಂತಹ ಒಂದು ಡಿಶ್ ಒಟ್ಟಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ನೀವು ಎಮದಾಚಿ ಟ್ರೈ ಮಾಡಿ ಹೇಗಿದೆ ಅಂತ ನಮಗೂ ತಿಳಿಸಿ. ಧನ್ಯವಾದ.